ಅಲ್ಲಿ ದೇವ ಒಂದು ಕಡೆ ಉಲ್ಲೇಖ ಇದೆ, ಕುರಾನಲ್ಲಿ ಒಂದು ಕಡೆ ಉಲ್ಲೇಖ ಇದೆ. ಏನಂದ್ರೆ ಅವರಿಗೆ ದೇವನಿಂದ ಸಂದೇಶ ಬರ್ತದೆ, ನಿನಗೆ ಅತಿ ಪವಿತ್ರವಾದ ವಸ್ತು ಯಾವುದು ಜಗತ್ತಲ್ಲಿ, ಅತಿ ಪವಿತ್ರವಾದ ವಸ್ತು ಅದನ್ನು ನೀನು ಬಲಿ ಕೊಡು ಅಂತ. ಅವಾಗ ಇವರು ಇಬ್ರಾಹಿಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಯೋಚನೆ ಮಾಡ್ತಾರೆ, ಅತಿ ಅವರ ಪವಿತ್ರವಾದದಂದ್ರೆ ಅವ್ರಿಗೆ ಅವ್ರ ಮಗ, ಅವ್ರು ಇಂಥವ್ರು ಮಗ ಮಗಳಂತೇನು ಹೇಳಲ್ಲ, ಪವಿತ್ರವಾದ ನಿಂದು ಯಾವ ವಸ್ತು ಇದೆ ನಿಂದು, ನೀನು ಯಾವುದನ್ನು ಅತಿ ಪ್ರೀತಿಯಿಂದ ನೋಡ್ತೀಯ ಅಂಥ ವಸ್ತುವನ್ನು ನೀನು ಬಲಿ ಕೊಡು ಅಂತೇಳಿ ಅವರು ಕನಸಲ್ಲಿ ಹೇಳ್ದಂಗೆ ಆಗುತ್ತೆ, ಈ ಉಲ್ಲೇಖದಲ್ಲಿದೆ. ಆವಾಗ ಅವರು ಅತಿ ಪ್ರೀತಿಯಾದ ವಸ್ತು ಅಂದರೆ ಅವ್ರ ಮಗ ಇಸ್ಮಾಯಿಲ್ ರವರವರಿಗೆ ತಿಳಿಸ್ತಾರೆ, ಈ ರೀತಿ ನನಗೆ ನನ್ನ ಒಂದು ಕನಸಲ್ಲಿ ದೇವನ ಒಂದು ಸಂದೇಶ ಬಂತು, ಈ ರೀತಿ ನಿನಗೆ ಇದು ಮಾಡೋಣ ಅಂತ, ಪವಿತ್ರವಾದ ಯಾವ ವಸ್ತು ಇದೆ ಅಂತ ಮಾಡಬೇಕಂದ್ರೆ ನನಗೆ ಅತಿ ಪವಿತ್ರವಾದ ನೀನು ಅತಿ ಅಮೂಲ್ಯವಾದ ವಸ್ತು ಅಂದರೆ ನೀನೇ ನನಗೆ ಅಂತ. ಆವಾಗ ಮಗ ದೂಸರಾ ಮಾತಾಡದೆ ಅವರ ಮಗ ಇಸ್ಮಾಯಿಲ್ ರವರು ಎರಡು ಮಾತನ್ನ ಆಡದೆ, ಬೇರೆ ಮಾತನ್ನಾಡದೆ ಅವರು ತಯಾರಾಗಿ ಅವರು ಬಲಿಗೆ ರೆಡಿ ಮಾಡಿದಾಗ ಅವಾಗ ಮಗ ಹೇಳ್ತಾನೆ, ಇಸ್ಮಾಯಿಲ್ ರವರು ಹೇಳ್ತಾರೆ, ನೀನು ನನ್ನ ಮಗ ತಂದೆಯಾಗಿ ಮಗನ ಮೇಲೆ ಕುತ್ತಿಗೆ ಮೇಲೆ ಚೂರಿ ಚಲಾಯಿಸಿ ನೀನು ಬಲಿ ಕೊಡ್ತೀಯ ಅಂದ್ರೆ ಎಷ್ಟೊತ್ತು ನೀನು ತಂದೆನೇ, ನಿನಗೇನಾದ್ರೂ ಕರುಣೆ ಬಂದು ಕೈ ಬೇರೆ ಕಡೆ ಹೋಗ್ಬೋದು, ಹಾಗಾಗಿ ಮುಖಕ್ಕೆ ಬಟ್ಟೆ ಕಟ್ಟುವ ಅಂತ ಹೇಳ್ತಾರೆ. ಬಟ್ಟೆ ಕಟ್ಕೊಂಡಾಗ ನೀನು ಸಲೀಸಾಗಿ ನೀನು ಚಲಾಯಿಸ್ಬೋದು ಅಂತ ಟೈಮಲ್ಲಿ ಬಟ್ಟೆ ಕಟ್ಕೊಂಡು ಚಲಾಯಿಸಬೇಕು ಅನ್ನೋದೊಂದು ಪ್ರಾರಂಭದಲ್ಲಿ ಚಲಾಯಿಸ್ಬೇಕನ್ನೋದು ಇದರಲ್ಲಿ ಅವಾಗ ದೇವನ ಒಂದು ಇಬ್ರಾಹಿಂ ರವರ ಒಂದು ನಿಷ್ಠೆ ನೋಡಿ ದೇವರು ಅಲ್ಲಾಹನು ಅವರಿಗೆ ಕುರಿ ರೂಪದಲ್ಲಿ ಬಂದು ಅಲ್ಲೊಂದು ಕುರಿ ಇದು ಬಲಿ ಆಗ್ತದೆ. ಅಂದಿನಿಂದ ಈ ಹಬ್ಬವನ್ನ ಬಕ್ರೀದ್ ಹಬ್ಬ ಅಂತೇಳಿ ಆಚರಣೆ ಮಾಡ್ತಾ, ಇದ್ರ ಉದ್ದೇಶ ಇಬ್ರಾಹಿಂ ರವರ ದೇವನಿಗೆ ನಿಷ್ಠೆ ಮತ್ತು ಆ ಒಂದು ಬಲಿ ಕೊಟ್ಟಂತಹ